ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ 2025ಕ್ಕೆ KEA ಕಡೆಯಿಂದ ಭರ್ತಿಯಾಗುವಂಥ ಹುದ್ದೆಗಳ ಸಂಖ್ಯೆ ಎಷ್ಟು ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅನ್ನೋವಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಈ KEA ಬಂದು 700ಕ್ಕೂ ಹೆಚ್ಚಿನ ಹುದ್ದೆಗಳನ್ನ ಈಗಾಗಲೇ ಅಧಿಸೂಚನೆ ಹೊರಡಿಸ್ಬೇಕಿತ್ತು, ಬಟ್ ಕೆಲವು ಕಾರಣಾಂತರಗಳಿಂದ ಹೊರಡ್ಸೋಕ್ಕಾಗಿಲ್ಲ. ಸೊ ಹಾಗಾಗಿ ಯಾವ್ಯಾವ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸುತ್ತೆ ಅನ್ನೋವಂಥದ್ದನ್ನ ಇಲ್ಲಿ ತಿಳಿಸ್ತೀನಿ ನಾನು. ಸೊ ಯಾರಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಇಲ್ಲಿ ಮೊದಲನೇದಾಗಿ ಹುದ್ದೆ ನೋಡೋದಾದರೆ ಪ್ರಥಮ ದರ್ಜೆ ಸಹಾಯಕರು ಹುದ್ದೆ ಇದೆ. ಒಟ್ಟು ಹುದ್ದೆಗಳ ಸಂಖ್ಯೆ 5 ಇದೆ. 4 ನಾನ್ ಎಚ್ ಕೆದಲ್ಲಿ 1 ಹುದ್ದೆ ಖಾಲಿ ಇದೆ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕೆಳಗಡೆ ಬರೋ ಅಂಥದ್ದು. ಓಕೆನಾ. ಇದ್ರದ್ದು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ನೀವು ಪದವಿಯನ್ನು ಮುಗಿಸಿರಬೇಕು ಅಂತ, ಅಂದರೆ ಡಿಗ್ರಿನ ಮುಗಿಸಿರಬೇಕು ಅಂತ ತಿಳಿಸಿದ್ದಾರೆ. ಹಾಗೆ ಇದ್ರದ್ದು ಎಕ್ಸಾಮಿನೇಷನ್ ನೋಡೋದಾದರೆ ಇಲ್ಲಿ ನಿಮಗೆ ಪೇಪರ್ 1 ಮತ್ತು ಪೇಪರ್ 2 ಇರುತ್ತೆ. ಹಾಗೆ ನೆಕ್ಸ್ಟು ಅದರ ಮುಗಿದ ನಂತರ ನೇಮಕಾತಿ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ ನಾವಿಲ್ಲಿ ದ್ವಿತೀಯ ದರ್ಜೆ ಸಹಾಯಕರು ಹುದ್ದೆಗಳಲ್ಲಿ ನಾನ್ ಎಚ್ ಕೆನಲ್ಲಿ 14, ಎಚ್ ಕೆನಲ್ಲಿ 6 ಹುದ್ದೆಗಳು ಖಾಲಿ ಇವೆ. ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಸೆಕೆಂಡ್ PUC ಮುಗ್ದಿರಬೇಕು ಅಂತ ತಿಳಿಸಿದ್ದಾರೆ. ಹಾಗೆ ಎಕ್ಸಾಮಿನೇಷನ್ ಇದಕ್ಕೂ ಸಹ ಪೇಪರ್ 1 ಮತ್ತು ಪೇಪರ್ 2 ಇರುತ್ತೆ. ನೆಕ್ಸ್ಟು ಇಲ್ಲಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ನಲ್ಲಿ ಅಧಿಕಾರಿಗೆ 2 ಹುದ್ದೆ ಖಾಲಿ ಇರ್ತಕ್ಕಂಥದ್ದು. ಕಿರಿಯ ಅಧಿಕಾರಿಗೆ 1 ಹುದ್ದೆ, ಅಸಿಸ್ಟೆಂಟ್ ಆಪರೇಟರ್ಗೆ 11 ಹುದ್ದೆಗಳು, ಇದು ಎಚ್ ಕೆದಾಗಿರುತ್ತೆ. ಅಧಿಕಾರಿ ಹುದ್ದೆಗೆ 7 ಹುದ್ದೆಗಳು ನಾನ್ ಎಚ್ ಕೆದು. ಕಿರಿಯ ಅಧಿಕಾರಿ ಹುದ್ದೆಗೆ 2 ಹುದ್ದೆ ಖಾಲಿ ಇರ್ತಕ್ಕಂಥದ್ದು. ಕಿರಿಯ ಅಧಿಕಾರಿ ಆರ್ ಡಿನಲ್ಲಿ 1 ಹುದ್ದೆ ಖಾಲಿ ಇರ್ತಕ್ಕಂಥದ್ದು. ಹಾಗೆ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆಗೆ 2 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಓಕೆನಾ. ಇಷ್ಟು ಈ ಎಲ್ಲ ಹುದ್ದೆಗಳಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದರೆ ನೀವು ಒಂದ್ಸರಿ ಇಲ್ಲಿ ವಿಡಿಯೋನ ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಬೇಕು ಅಂದರೆ ಇಲ್ಲಿ ಮೊದಲನೇದಾಗಿ ಅಧಿಕಾರಿ ಹುದ್ದೆಗೆ ಎನಿ ಡಿಗ್ರಿ ಅಂತ ಕೇಳಿದ್ದಾರೆ. ಹಾಗೆ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಕೇಳಿದ್ದಾರೆ. ನೆಕ್ಸ್ಟು ಕಿರಿಯ ಅಧಿಕಾರಿಗೆ ಎನಿ ಡಿಗ್ರಿ ಮುಗ್ದಿರಬೇಕು ವಿತ್ PG ಡಿಪ್ಲೊಮಾ ಆಗಿರಬೇಕು ಅಂತ ಕೇಳಿದ್ದಾರೆ. ನೆಕ್ಸ್ಟು ಅಸಿಸ್ಟೆಂಟ್ ಆಪರೇಟರ್ಗೆ SSLC ಮತ್ತು ಜೊತೆಗೆ ITI ಮುಗ್ದಿರಬೇಕು. ನೆಕ್ಸ್ಟು ಅಧಿಕಾರಿಗೆ ಡಿಗ್ರಿ ಮುಗ್ದಿರಬೇಕು ಜೊತೆಗೆ MBA ಮುಗ್ದಿರಬೇಕು. ಹಾಗೆ ಹೀಗೆ ಪ್ರತಿಯೊಂದಕ್ಕೂ ಇಲ್ಲಿ MSc ಇನ್ ಕೆಮಿಸ್ಟ್ರಿ ಆಗಿರಬೇಕು, BE BTech ಆಗಿರಬೇಕು. ಹೀಗೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಇಲ್ಲ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈಗಲೇ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಇದರ ಸಂಪೂರ್ಣ ಮಾಹಿತಿ ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಸಿಗುತ್ತೆ. ಈ ಒಂದು ಹುದ್ದೆಗಳಿಗೆ ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದರೆ ಇದಕ್ಕೂ ಸಹ ಪೇಪರ್ 1 ಮತ್ತು ಪೇಪರ್ 2 ಹೀಗೆ ಇದನ್ನೆಲ್ಲ ನಡೆಸಾದ್ಮೇಲೆ ನೇರ ನೇಮಕಾತಿ ನಂತೆ ಇದಕ್ಕೆ ಆಯ್ಕೆ ಮಾಡಲಾಗುತ್ತೆ. ನೆಕ್ಸ್ಟು ಹಾಗೆ ಇಲ್ಲಿ ಮಾರಾಟ ಪ್ರತಿನಿಧಿ ಹುದ್ದೆ ಬರುತ್ತೆ. ಕಿರಿಯ ಮಾರಾಟ ಪ್ರತಿನಿಧಿ ಹುದ್ದೆ ಬರುತ್ತೆ. ಇದಕ್ಕೆ ಡಿಗ್ರಿ ಮುಗ್ದಿರಬೇಕು, ಹಾಗೆ PUC ಮುಗ್ದಿರಬೇಕು. ಇದರಲ್ಲಿ ಎಚ್ ಕೆದು ಬಂದು 4 ಹುದ್ದೆಗಳು ಖಾಲಿ ಇವೆ. ಹಾಗೆ ಈ ಕಿರಿಯ ಮಾರಾಟ ಪ್ರತಿನಿಧಿಗೆ 3 ಹುದ್ದೆ ಖಾಲಿ ಇವೆ. ಇದಕ್ಕೂ ಸಹ ಎಕ್ಸಾಮ್ ಬಗ್ಗೆ ನೋಡೋದಾದರೆ ಪೇಪರ್ 1 ಮತ್ತು ಪೇಪರ್ 2ನ ಕಂಪ್ಲೀಟ್ ಮಾಡಿ ನಾವು ನೆಕ್ಸ್ಟು ಆಯ್ಕೆ ಮಾಡ್ಕೊತಾರೆ ಅವರು. ನೆಕ್ಸ್ಟು ಇವಾಗ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಜೂನಿಯರ್ ಪ್ರೋಗ್ರಾಮ್ಗೆ 5 ಹುದ್ದೆ ಖಾಲಿ ಇವೆ. ನಾನ್ ಎಚ್ ಕೆಗೆ 4, ಎಚ್ ಕೆಗೆ 1, ಹಾಗೆ ಸಹಾಯಕ ಇಂಜಿನಿಯರ್ಗೆ 1 ಹುದ್ದೆ ಖಾಲಿ ಇರ್ತಕ್ಕಂಥದ್ದು. ಹಾಗೆ ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಎಂಜಿನಿಯರ್ ಮುಗಿಸಿರಬೇಕು ಅಥವಾ ಜೊತೆಗೆ ಕಂಪ್ಯೂಟರ್ ಸೈನ್ಸ್ ಮಾಡಿರಬೇಕು ಅಥವಾ MCA ಮಾಡಿರಬೇಕು. ಸಹಾಯಕ ಇಂಜಿನಿಯರ್ಗೆ ಇದಕ್ಕೂ ಸಹ ಎಂಜಿನಿಯರ್ ಮುಗಿಸಿರಬೇಕು. ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಇಂಜಿನಿಯರ್ಗೆ ಸಮವಾದಂಥ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ನ ಮುಗಿಸಿರಬೇಕು ಅಂತ ಕೇಳಿದ್ದಾರೆ. ಇದಕ್ಕೂ ಎಕ್ಸಾಮ್ ಬಂದು ಪೇಪರ್ 1 ಮತ್ತು ಪೇಪರ್ 2 ಈ ರೀತಿ ನಾವು ಬರೆದು ನಂತರ ಇದಕ್ಕೆ ಸೆಲೆಕ್ಟ್ ಮಾಡಲಾಗುತ್ತೆ. ಇದು ಬಂದು 2021ರಲ್ಲೇ ಅಧಿಸೂಚನೆನ ಬಿಡುಗಡೆ ಮಾಡಬೇಕಾಗಿತ್ತು, ಬಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇವಾಗ ನೆಕ್ಸ್ಟ್ 2025ಕ್ಕೆ ಬಿಡೋ ಅಂಥದ್ದು. ಹಾಗೆ ನೆಕ್ಸ್ಟು
ಹುದ್ದೆ ನೋಡೋದಾದರೆ ಸಹಾಯಕ ಗ್ರಂಥಪಾಲಕ ಹುದ್ದೆಗೆ 1 ಹುದ್ದೆ ಖಾಲಿ ಇದೆ. ಹಾಗೆ ಸಹಾಯಕ ಗ್ರೂಪ್ ಸಿ ನಲ್ಲಿ 11 ಹುದ್ದೆ, ನಾನ್ ಎಚ್ ಕೆಗೆ 1 ಹುದ್ದೆ. ಹಾಗೆ ನೆಕ್ಸ್ಟು ಕಿರಿಯ ಸಹಾಯಕ ಗ್ರೂಪ್ ಸಿಗೆ 23, ನಾನ್ ಎಚ್ ಕೆಗೆ 2 ಎಚ್ ಕೆಗೆ ಅಂತ ತಿಳಿಸಿದರೆ ಇದಕ್ಕೂ ಸಹ ಎಕ್ಸಾಮಿನೇಷನ್ ಪೇಪರ್ 1 ಮತ್ತು ಪೇಪರ್ 2ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಹಾಗೆ ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಇದರಲ್ಲಿ ಡಿಗ್ರಿ ಮುಗಿಸಿರಬೇಕು, ಜೊತೆಗೆ ಲೈಬ್ರರಿ ಸರ್ಟಿಫಿಕೇಟ್ನ ಹೊಂದಿರಬೇಕಾಗುತ್ತೆ. ಆಲ್ಮೋಸ್ಟ್ ಇಲ್ಲಿ ಈ ಎಲ್ಲ 3 ಹುದ್ದೆಗಳಿಗೆ ಇದೊಂದು ಕಾಮನ್ ಆಗಿರುತ್ತೆ, ಒಂದು ಲೈಬ್ರರಿ ಸರ್ಟಿಫಿಕೇಟ್ನ ಹೊಂದಿರಬೇಕಾಗುತ್ತೆ. ಹಾಗೆ ಇದ್ರದ್ದು ಒಂದು ಹುದ್ದೆಗೆ ಸಂಬಂಧಿಸಿದಂತೆ ಎಜುಕೇಷನ್ ಕ್ವಾಲಿಫಿಕೇಷನ್ ವಿಡಿಯೋನ ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ ನೀವು. ಹಾಗೆ ನೆಕ್ಸ್ಟು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಸಹಾಯಕ ಲೆಕ್ಕಿಗ ಹುದ್ದೆಗೆ 3 ಹುದ್ದೆ ನಾನ್ ಎಚ್ ಕೆದಲ್ಲಿ, 12 ಹುದ್ದೆ ಎಚ್ ಕೆನಲ್ಲಿ. ಹಾಗೆ ನಿರ್ವಾಹಕ ಹುದ್ದೆಗೆ ನಾನ್ ಎಚ್ ಕೆನಲ್ಲಿ 60, ಎಚ್ ಕೆನಲ್ಲಿ 240 ಹುದ್ದೆಗಳು ಖಾಲಿ ಇವೆ. ಇದರ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ ಡಿಗ್ರಿ ಮುಗಿಸಿರಬೇಕು ಅಂತ ತಿಳಿಸಿದ್ದಾರೆ. ಹಾಗೆ ಜೊತೆಗೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಅಂತ ತಿಳಿಸಿದ್ದಾರೆ. ಹಾಗೆ ನಿರ್ವಾಹಕ ಹುದ್ದೆಗೆ 2nd PUC ಕಂಪ್ಲೀಟ್ ಮಾಡಿರಬೇಕು ಅಂತ ತಿಳಿಸಿದ್ದಾರೆ. ಹಾಗೆ ಎಕ್ಸಾಮಿನೇಷನ್ ನೋಡೋದಾದರೆ ಇದಕ್ಕೂ ಸಹ ಪೇಪರ್ 1 ಮತ್ತು ಪೇಪರ್ 2ನ ಕಂಪ್ಲೀಟ್ ಮಾಡಬೇಕು. ಈ ಎಕ್ಸಾಮಿನೇಷನ್ದು ಪೇಪರ್ 1 ಪೇಪರ್ 2ಗೆ ಸಂಬಂಧಿಸಿದಂತೆ ಇನ್ನೂ ಬ್ರೀಫಾಗಿ ಯಾವಾಗ ಈ ಒಂದು ಅಧಿಸೂಚನೆ ಬಿಡುಗಡೆ ಮಾಡ್ತಾರೆ ಆವಾಗ ತಿಳಿಸ್ತಕ್ಕಂಥದ್ದು. ಓಕೆನಾ. ಇನ್ನು ನೆಕ್ಸ್ಟು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸಹಾಯಕ ಆಡಳಿತ ಅಧಿಕಾರಿಗೆ 2 ಹುದ್ದೆ, ಸಹಾಯಕ ಲೆಕ್ಕಾಧಿಕಾರಿ ಹುದ್ದೆಗೆ 2 ಹುದ್ದೆ. ಹಾಗೆ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಹುದ್ದೆಗೆ ಒಟ್ಟು 5 ಹುದ್ದೆಗಳು. ನೆಕ್ಸ್ಟು ಸಹಾಯಕ ಕಾನೂನು ಅಧಿಕಾರಿ ಹುದ್ದೆಗೆ ಒಟ್ಟು 6 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಹಾಗೆ ಇದಕ್ಕೆ ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದರೆ ಇಲಾಖೆಯಿಂದ ನಿಗದಿಗೊಳಿಸಿದ ಪಠ್ಯಕ್ರಮದಂತೆ ಅಂದರೆ ಅಲ್ಲೇ ತಿಳಿಸ್ತಾರೆ ಅವರು ಅಧಿಸೂಚನೆ ಬಿಟ್ಟಾಗ, ಆವಾಗ ಒಂದು ಸರಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ನೆಕ್ಸ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ ಪರ್ಸನಲ್ ಮ್ಯಾನೇಜ್ಮೆಂಟು ಅಥವಾ ಹ್ಯೂಮನ್ ರಿಲೇಷನ್ ಸ್ಪೆಷಲೈಸೇಷನ್ನು, ಹಾಗೆ MSW ಅಥವಾ MBAನಲ್ಲಿ ಸ್ನಾತಕೋತ್ತರ ಪದವಿ ಮುಗಿಸಿರಬೇಕು ಅಂತ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟು ಸಹಾಯಕ ಲೆಕ್ಕಾಧಿಕಾರಿಗೆ ಮಾಸ್ಟರ್ ಡಿಗ್ರಿ ಅಥವಾ BCom ಜೊತೆಗೆ ಫೈನಾನ್ಸ್ MBAನಲ್ಲಿ ಸ್ನಾತಕೋತ್ತರ ಪದವಿ ಮುಗಿಸಿರಬೇಕು ಅಂತ ಕೊಟ್ಟಿದ್ದಾರೆ. ಹಾಗೆ ನೀವು ಇದ್ರದ್ದು ಇನ್ನಷ್ಟು ಕಂಪ್ಲೀಟ್ ಮಾಹಿತಿನ ಇಲ್ಲಿ ವಿಡಿಯೋನ ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ನೋಡೋದಾದರೆ ನಾವಿಲ್ಲಿ ಸಹಾಯಕ ತಾಂತ್ರಿಕ ಶಿಲ್ಪಿ ಈ ಹುದ್ದೆಗೆ 8 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಇದರ ಒಂದು ಎಕ್ಸಾಮಿನೇಷನ್ ನೋಡೋದಾದರೆ ಇಲ್ಲೂ ಸಹ ಅವರೇ ತಿಳಿಸಿದಂತೆ ಒಂದು ಅಧಿಸೂಚನೆ ಬಿಟ್ಟಾಗ ಯಾವ ಪಠ್ಯಕ್ರಮ ಅನ್ನೋಂಥದ್ದನ್ನ ತಿಳಿಸ್ತಾರೆ. ಸೊ ಅದನ್ನು ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಹಾಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಮೊಬೈಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಲ್ಲಿ ಪಾಸಾಗಿರಬೇಕಾಗುತ್ತೆ. ಹಾಗೆ ನೆಕ್ಸ್ಟು ಹುದ್ದೆ ನೋಡೋದಾದರೆ ಸಹಾಯಕ ಸಂಚಾರ ವ್ಯವಸ್ಥಾಪಕ ಹುದ್ದೆಗೆ 10 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಇದರ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಟ್ರಾನ್ಸ್ಪೋರ್ಟೇಷನ್ ಅಥವಾ ಮಾರ್ಕೆಟಿಂಗ್ನಲ್ಲಿ MBA ಮುಗಿಸಿರಬೇಕು ಅಥವಾ ಪರ್ಸನಲ್ ಮ್ಯಾನೇಜ್ಮೆಂಟ್ ಮುಗಿಸಿರಬೇಕು ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗು ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗು. ಹೀಗೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಮುಗ್ದಿದ್ರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ನೀವು. ಇನ್ನು ನೆಕ್ಸ್ಟ್ ಹುದ್ದೆ ನೋಡೋದಾದರೆ ಸಹಾಯಕ ಸಂಚಾರ ನಿರೀಕ್ಷಕ ಅಂತ ಕೇಳಿದರೆ ಇದಕ್ಕೆ 19 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಇದರ ಒಂದು ಎಕ್ಸಾಮಿನೇಷನ್ ಬಂದು ಇಲ್ಲೂ ಸಹ ಪೇಪರ್ 1 ಮತ್ತು ಪೇಪರ್ 2ನ ಕಂಪ್ಲೀಟ್ ಮಾಡಬೇಕು. ಇದರ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಆರ್ಟ್ಸು ಅಥವಾ ಸೈನ್ಸ್ ಅಥವಾ ಕಾಮರ್ಸ್ನಲ್ಲಿ PUCನಲ್ಲಿ ಪಾಸಾಗಿರಬೇಕು ಅಂತ ತಿಳಿಸಿದ್ದಾರೆ. ಜೊತೆಗೆ ICSE ಅಥವಾ CBSE ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ 3 ವರ್ಷಗಳ ನೀವು ಇದ್ರ PUC ಜೊತೆಗೆ ನೀವು 3 ವರ್ಷಗಳ ಡಿಪ್ಲೊಮಾನ ಕಂಪ್ಲೀಟ್ ಮಾಡಿದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ನೀವು. ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಕೃಷಿ ಮಾರಾಟ ಇಲಾಖೆಯಲ್ಲಿ ಸಹಾಯಕ ಅಭಿಯಂತರರು ಹುದ್ದೆಗೆ 10 ಹುದ್ದೆ ಖಾಲಿ ಇವೆ. ಕಿರಿಯ ಅಭಿಯಂತರರು ಹುದ್ದೆಗೆ 5 ಹುದ್ದೆಗಳು ಖಾಲಿ ಇವೆ. ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗೆ 3 ಹುದ್ದೆಗಳು ಖಾಲಿ ಇವೆ. ಮಾರುಕಟ್ಟೆ ಮೇಲ್ವಿಚಾರಕರ ಹುದ್ದೆಗೆ 30 ಹುದ್ದೆಗಳು ಖಾಲಿ ಇವೆ. ಇಷ್ಟು ಹುದ್ದೆಗಳಿಗೂ ಸಹ ಎಕ್ಸಾಮಿನೇಷನ್ ಬಂದು ಪೇಪರ್ 1 ಮತ್ತು ಪೇಪರ್ 2 ಇರುತ್ತೆ.
ಇದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ BE ಆಗಿರಬೇಕು ನಿಮ್ಮದು. ನೆಕ್ಸ್ಟು 2ನೇ ಕಿರಿಯ ಅಭಿಯಂತರ ಹುದ್ದೆಗೆ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ನೆಕ್ಸ್ಟು ನೀವು ಪ್ರಥಮ ದರ್ಜೆ ಸಹಾಯಕರಿಗೆ ಡಿಗ್ರಿ ಮುಗಿಸಿರಬೇಕಾಗತ್ತೆ ನೀವು. ನೆಕ್ಸ್ಟು ಮಾರುಕಟ್ಟೆ ಮೇಲ್ವಿಚಾರಕರಿಗೆ BSc ಇನ್ ಅಗ್ರಿಕಲ್ಚರ್ನ ನೀವು ಮುಗಿಸಿರಬೇಕಾಗತ್ತೆ. ಇಷ್ಟು ಮುಗಿಸಿದರೆ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ನೋಡೋದಾದರೆ ನಾವಿಲ್ಲಿ ದ್ವಿತೀಯ ದರ್ಜೆ ಸಹಾಯಕರು ಹುದ್ದೆಗೆ 30 ಹುದ್ದೆಗಳು ಖಾಲಿ ಇವೆ. ಹಾಗೆ ಮಾರಾಟ ಸಹಾಯಕರು ಹುದ್ದೆಗೆ 75 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ನಾನ್ HKನಲ್ಲಿ. ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ನೀವು ಕೇವಲ PUC ಮುಗಿಸಿದರೆ ಸಾಕು, ಈ 2 ಜಾಬ್ಗೆ ಅಪ್ಲೈ ಮಾಡ್ಬೋದು. ಹಾಗೆ ಇದ್ರದ್ದು ಎಕ್ಸಾಮಿನೇಷನ್ ಬಂದು ಪೇಪರ್ 1 ಮತ್ತು ಪೇಪರ್ 2 ಇರುತ್ತೆ. ಮಾಮೂಲಿ ಕನ್ನಡ, ಇಂಗ್ಲೀಷು, ಕಂಪ್ಯೂಟರು ಮತ್ತು GK ಇರುತ್ತೆ. ಇದನ್ನು ನೀವು ಪಾಸ್ ಮಾಡಿದ್ರೆ ನೆಕ್ಸ್ಟು ಮುಂದಿನ ಆಯ್ಕೆ ಇರುತ್ತೆ. ಹಾಗೆ ನೆಕ್ಸ್ಟು ಹುದ್ದೆಗಳ ನೋಡೋದಾದರೆ ಇಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆ ಇದರ ಕೆಳಗಡೆ ಬರ್ತಕ್ಕಂಥ ಪ್ರಥಮ ದರ್ಜೆ ಸಹಾಯಕರು ಹುದ್ದೆಗೆ ನಾನ್ HKನಲ್ಲಿ 50, HKನಲ್ಲಿ 16 ಹುದ್ದೆಗಳು. ದ್ವಿತೀಯ ದರ್ಜೆ ಸಹಾಯಕರು ಹುದ್ದೆಗೆ ನಾನ್ HKನಲ್ಲಿ ಇಲ್ಲ, HKನಲ್ಲಿ 27 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಈ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ ನೀವು ಯಾವುದೇ ಒಂದು ಪದವಿ ಪಾಸ್ ಆಗಿದ್ದರೆ ಇದಕ್ಕೆ ಅಪ್ಲೈ ಮಾಡ್ಬೋದು. ಹಾಗೆ ದ್ವಿತೀಯ ದರ್ಜೆ ಸಹಾಯಕರಿಗೆ ಕೇವಲ ನೀವು PUC ಪಾಸ್ ಆಗಿದ್ದರೂ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ಇದಕ್ಕೂ ಸಹ ನೀವು ಪೇಪರ್ 1 ಮತ್ತು ಪೇಪರ್ 2ನ ಕಂಪ್ಲೀಟ್ ಮಾಡಿ ಮುಂದಿನ ಆಯ್ಕೆ ಮಾಡಿಕೊಳ್ಳಾಗುತ್ತೆ ಅವರು. ಓಕೆನಾ ಫ್ರೆಂಡ್ಸ್, ಇದಾಗಿತ್ತು ಒಟ್ಟು ಇಲ್ಲಿ KEA ಕಡೆಯಿಂದ ಅಧಿಸೂಚನೆ ಈಗಾಗಲೇ ಹೊರಡಿಸ್ಬೇಕಾಗಿತ್ತು, ಬಟ್ ಕೆಲವು ಕಾರಣಾಂತರಗಳಿಂದ ಹೊರಡ್ಸೋಕ್ಕಾಗಿರಲಿಲ್ಲ. ಒಟ್ಟು ನಾನ್ HKನಲ್ಲಿ 417, HKನಲ್ಲಿ 330, ಒಟ್ಟು 747 ಹುದ್ದೆಗಳು ಭರ್ತಿ ಆಗುವಂಥದ್ದು. ಇದು 2025ಕ್ಕೆ ಖಂಡಿತ KEA ಕಡೆಯಿಂದ ಅಧಿಸೂಚನೆ ಬರ್ತಕ್ಕಂಥದ್ದು. ಇದನ್ನ KEA ಕಡೆಯಿಂದನೇ ಒಂದು ಅನೌನ್ಸ್ ಬಂದಿರತಕ್ಕಂಥದ್ದು. ಇದಿಷ್ಟ ಆಗಿತ್ತು KEಗೆ ಸಂಬಂಧಿಸಿದಂತೆ ಹಲವಾರು ಹುದ್ದೆಗಳ ಮಾಹಿತಿ. ನಿಮ್ಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ, ಕೇವಲ ಇಷ್ಟ ಆಗಿದ್ದರೆ ಮಾತ್ರ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.